ಸಮಯ ಬಂದಾಗ ಅಮ್ಮನಾಗಿದ್ದ, ತಾಳ್ಮೆ ಕಳೆದುಕೊಂಡಿದ್ದಾಗ ಅಪ್ಪನಾಗಿದ್ದ, ಸಿಡಿಲಿನಂತೆ ಅಬ್ಬರಿಸಿದ್ದ ಅಪ್ಪನನ್ನೂ ಸ್ಮರಣೆಗೈದು, ಅಕ್ಷರ ಕಲಿಸಿ ನನ್ನನ್ನು ತಿದ್ದಿ ತೀಡಿ ಬದುಕಿನ ದಾರಿ ತೋರಿಸಿ ಮಾರ್ಗದರ್ಶನ ಮಾಡಿದ ಎಲ್ಲ ವಿದ್ಯಾಗುರುಗಳಿಗೂ ಹಣೆಮಣಿದು, ರಸವೇ ಜನನ ವಿರಸವೇ ಮರಣ, ಸಮರಸವೇ ಜೀವನ, ಸೌಹಾರ್ದತೆಯ ಸಂದೇಶ ಸಾರಿದ ವರಕವಿ ದ.ರಾ. ಬೇಂದ್ರೆಯವರ ಸಾಲುಗಳನ್ನು ನೆನೆದು, ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಾಕ್ಷಾತ್. ಸ್ತ್ರೀ ಕುಲದ ಗೌರವವನ್ನು ಎತ್ತಿ ಹಿಡಿದಂಥ ಶಿವಯೋಗಿ ಸಿದ್ದರಾಮೇಶ್ವರರ ವಚನವನ್ನು ಈ ಭವ್ಯ ಸಮಾರಂಭದಲ್ಲಿ ಸಾದರಪಡಿಸಿ, ಅಭಯದಾತೆ ದುರ್ಗಾಮಾತೆ ಅಂಬಾದೇವಿಯನ್ನು ಎನ್ನ ಮನದ ಮಂದಿರದಲ್ಲಿ ಧ್ಯಾನಿಸಿಕೊಂಡು, ಸುಕ್ಷೇತ್ರ ಕರೇಗುಡ್ಡದ ಶ್ರೀ ಮಹಾಂತೇಶ್ವರರ ಕರ್ತೃಗದ್ದಿಗೆ ಹಣೆಮಣಿದು, ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಧಿಕಾರಿ ರಜತ ಮಹೋತ್ಸವದ 10ನೇ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ 5,001 ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಧರ್ಮ ಸಭೆಯ ದಿವ್ಯ ಸಾನ್ನಿಧ್ಯ, ಅಧ್ಯಕ್ಷತೆ, ನೇತೃತ್ವ, ಸಮ್ಮುಖ ವಹಿಸಿರುವ ಸರ್ವ ಪೂಜ್ಯರ ಚರಣಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮುಖ್ಯ ಅತಿಥಿಗಳೇ, ಸಂಗೀತ ಕಲಾವಿದರೇ, ಪಟ್ಟಾಧಿಕಾರಿ ರಜತ ಮಹೋತ್ಸವ ಸೇವಾ ಸಮಿತಿಯ ಸರ್ವ ಸದಸ್ಯರೇ, ಶ್ರೀ ಮಠದ ಆಸ್ತಿಯಾಗಿರುವ ಸಮಸ್ತ ಸದ್ಭಕ್ತರೇ, ಉಡಿ ತುಂಬಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಲು ಆಗಮಿಸಿರುವಂಥ ಸಮಸ್ತ ತಾಯಂದಿರೇ, ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸೇರಿರುವಂಥ ಸಮಸ್ತ ಶರಣ ಶರಣೀಯರೇ, ಪತ್ರಿಕಾ ಮಿತ್ರರೇ, ಊರಿನ ನಾಗರಿಕರೇ, ಎಲ್ಲರಿಗೂ ನನ್ನ ಮಧ್ಯಾಹ್ನದ ನಮಸ್ಕಾರಗಳು. ಗುರುಗಳು ಪಟ್ಟಾಧಿಕಾರಿ ಎಂಬುದೊಂದು ನಿಮಿತ್ತ. ಇದು ನಾವೆಲ್ಲ ಒಂದು ಕಡೆಗೆ ಸೇರುವುದು ಬಹಳ ಮುಖ್ಯ. ಸೇರಿಸುವ ಕೆಲಸ ಮಾಡಿದ, ಕೂಡಿಸುವ ಕೆಲಸ ಮಾಡಿದ, ಧರ್ಮ ಸಭೆಯನ್ನು ಆಯೋಜಿಸಿರುವ, ಉಡಿ ತುಂಬುವ ಕಾರ್ಯಕ್ರಮವನ್ನು ಆಯೋಜಿಸಿರುವ, ವಿವಿಧ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿ ಒಂದು ಕಡೆ ಸೇರಿಸುವ ಕೆಲಸ ಮಾಡಿದ, ಒಂದು ಕಡೆ ಕೂಡಿಸುವ ಕೆಲಸ ಮಾಡಿದ ಶ್ರೀ ಮಠಕ್ಕೆ ಮೊದಲು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಶ್ರೀ ಮಠದ ನಿಯೋಜಿತ ಅಧಿಕಾರಿ ಸಂಗನ ಬಸವದೇವರು ನನಗೆ ಫೋನ್ ಮಾಡಿ 7ನೇ ತಾರೀಕು ಕಾರ್ಯಕ್ರಮದಲ್ಲಿ ತಾವು ಉಪನ್ಯಾಸ ಮಾಡಬೇಕ್ರಿ ಅಂತ ಕೇಳಿದರು. ನಾನೇನು ಹೇಳಿದೆ, ಇಲ್ಲಿ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರ್ತದೆ, ನಾ ಮಧ್ಯದಲ್ಲಿ ಯಾವಾಗಾದರೂ ಒಂದು ಸಲ ಬಂದು ಉಪನ್ಯಾಸ ಕೊಡ್ತೀನಿ, ನನಗೆ ಸಮಯದ ಅಭಾವ ಆಗ್ತದಂತ ಹೇಳಿದಾಗ, ಇಲ್ಲ ರೀ ಗುರುಗಳ ಅಪ್ಪಣೆ ಆಗಿದೆ, ಅವತ್ತೇ ಬಂದು ಮಾತಾಡಬೇಕಂತ ಹೇಳಿದರು. ಈಗ ನೀವು ಒಂದು ಮಾತಿದೆ, ಅದು ಕರೇಗುಡ್ಡದ ಮಹಿಳೆಯರಿಗೆ ಅನ್ವಯಿಸುವುದಿಲ್ಲ ಅಂತ ನಾನು ಹೇಳ್ತೀನಿ. ಗಂಡಸು ಒಂದು ಕಿವಿಲೆ ಕೇಳಿ ಒಂದು ಕಿವಿಲೆ ಬಿಡುತ್ತಾನೆ, ಹೆಂಗಸು ಆಗಲ್ಲ ಪಾಪ, 2 ಕಿವಿಲೆ ಕೇಳಿ ಬಾಯಿಲೆ ಬಿಡುತ್ತಾಳೆ ಅಂತ ಒಂದು ಮಾತಿದೆ. ಅಂದರೆ ಮಾತೆಯರಂದ್ರೆ ಮಾತಾಡ್ತಾರೆ ಅಂತ ಜಾಸ್ತಿ. ನೀವು ಮಾತಾಡಿದರೆ ನನ್ನ ಮಾತುಗಳು ಮುಟ್ಟೋದಿಲ್ಲ ಅನ್ನೋ ಕಾರಣಕ್ಕೆ ಆ ರೀತಿ ಹೇಳಿದಾಗ ಅವರು ಈ ರೀತಿ ಹೇಳಿದರು, ಇಲ್ಲಿ ಬಂದು ನಿಂತೀನಿ. ಉಡಿ ತುಂಬೋದು ಹೆಣ್ಣು ಮಕ್ಕಳಿಗೆ ಮಾಡ್ತಾರೆ, ಗಂಡು ಮಕ್ಕಳಿಗೆ ಮಾಡೋದಿಲ್ಲ. ಅಂದರೆ ನಾಡಿನಲ್ಲಿ ನಾರಿಯರಿಗೆ ಎಂಥ ಸ್ಥಾನವಿದೆ, ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಎಂಥ ಸ್ಥಾನವಿದೆ ಎಂಬುದನ್ನು ತಾವು ತಿಳ್ಕೋಬೇಕಾಗಿದೆ. ಭೂಮಿ ತೂಕದ ಹೆಣ್ಣು ಅಂತಾರೆ ನಿಮಗೆ. ಮಹಿಳೆ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಕರೆದಿದ್ದಾರೆ. ಉತ್ತಮ ಮಳೆ ಆಗಬೇಕು, ಉತ್ತಮ ಬೆಳೆಯಾಗಬೇಕು, ಧಾರ್ಮಿಕ ಆಧ್ಯಾತ್ಮಿಕ ಮನೋಭಾವ ಎಲ್ಲರಲ್ಲಿ ಬೆಳೀಬೇಕು, ಸಾಕ್ಷಾತ್
ದೇವಿಯ ಸ್ವರೂಪರಾದ ತಾವುಗಳು ದೈವ ಶಕ್ತಿಗೆ ಉಡಿ ತುಂಬುವುದು ಎಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ದೊಡ್ಡ ಪರಂಪರೆ ಇದೆ. ಆ ಕಾರಣಕ್ಕಾಗಿ ನಿಮಗೆ ನೋಡಿ, ಇಲ್ಲಿ ನಾನು ವಿಷಯಕ್ಕಿಂತ ಮೊದಲು ಒಂದೆರಡು ಮಾತಾಡಿ ಮುಂದಕ್ಕೆ ಹೋಗಿಬಿಡ್ತೀನಿ. ನಿಮಗೆ ಎಲೆ ಕೊಟ್ಟಾರೆ, ಅಡಿಕೆ ಕೊಟ್ಟಾರ, ಅರಿಶಿಣ ಕೊಂಬು, ಕೊಬ್ಬರಿ, ಅಕ್ಕಿ, ಹಸಿರು ಬಳೆ, ಹಸಿರು ಕಣ, ಕುಂಕುಮ, ಹೂವು, 9 ಶ್ರೇಷ್ಠ ವಸ್ತ್ರವನ್ನು ಯಾಕೆ ಕೊಡ್ತಾರೆ ಅಂದರೆ, ಎಲೆ ಅಂದರೆ ಲಕ್ಷ್ಮಿಯ ಹಸ್ತದ ರೂಪ, ಹಸ್ತದ ಸಂಕೇತ, ಅದು ಸಂಪತ್ತಿನ ಸಂಕೇತ. ನಿಮ್ಮ ಮನೆಗಳಲ್ಲಿ ಸಂಪತ್ತು ವೃದ್ಧಿಯಾಗಲಿ ಅಂತ ಗುರುಗಳು ಹಾರೈಸಿದ್ದಾರೆ. ಇನ್ನು ಎರಡನೇದ್ದು, ಅಡಿಕೆ ಅಂತೂ ನಿಮಗೆ ಗೊತ್ತದ, ಎಲ್ಲನೂ ಸಂಕಷ್ಟಿಮಿ ಮಾಡ್ತೀರಿ. ಅಡಿಕೆ ಅಂದರೆ ವಿಘ್ನ ವಿನಾಶಕ. ನಿಮ್ಮ ಮನೆಗಳಲ್ಲಿ ಸಮಾಜದಲ್ಲಿ ಏನೇ ವಿಘ್ನಗಳಿದ್ರೂ ಅವು ನಾಶ ಆಗಲಿ ಅಂತ. ಇನ್ನು ಮೂರನೇದ್ದು, ಅರಿಶಿಣ ಕೊಂಬು ಯಾಕೆ ಕೊಡ್ತಾರೆ ಅಂದರೆ, ಆಯುರ್ವೇದದ ಪ್ರಕಾರ ಅರಿಶಿಣ ಆರೋಗ್ಯದ ಸಂಕೇತ. ಹಾಗಾಗಿ ನಿಮ್ಮ ಮನೆಗಳಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರಲಿ ಅನ್ನುವಂಥ ಉದ್ದೇಶ ಇದೆ. ಇನ್ನು ಕೊಬ್ಬರಿ ಕೊಡ್ತಾರೆ. ಕಾಯಿ ಒಳಗ ಕೊಬ್ಬರಿ ಇರ್ತದೆ, ಈ ಕಾಯದೊಳಗೆ ಒಂದಿಷ್ಟು ಕಬರು ಇರ್ಬೇಕು. ಕಬರು ಅಂದರೆ ಅರಿವು ಅಂತ. ಒಂದು ಮನೆ ನೋಡಿ, ಭದ್ರವಾಗಿ ಕಟ್ಟಿದ RCC ಮನೆಗೂ ಬಿರುಕು ಬಿಟ್ಟು ಮನಸ್ಸದವ. ಒಬ್ಬರು ಮನಸ್ಸು ಹೊಲಸಾದರೆ ಇಡೀ ಮನಸ್ಸು ಹೊಲಸಾಗ್ತದೆ, ಇಡೀ ಮನೆ ಹೊಲಸಾಗ್ತದೆ. ಆ ಕಾರಣಕ್ಕೆ ನಾವು ಅರಿವಿನಿಂದ ವರ್ತಿಸಬೇಕು ಅನ್ನೋ ಕಾರಣಕ್ಕೆ ಕೊಬ್ಬರಿ ಅರಿವಿನ ಸಂಕೇತ. ಇನ್ನು ಅಕ್ಕಿ ಕೊಡ್ತಾರೆ. ಯಾಕೆ ಅಕ್ಕಿ ಕೊಡ್ತಾರೆ ನಿಮಗೆಲ್ಲ ಗೊತ್ತಿದೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ. ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎದ್ದೊಂದು ಗಳಿಗೆ ನೆನೆದೇನಾ, ಎದ್ದೊಂದು ಗಳಿಗೆ ನೆನೆದೇನಾ. ರೈತರಿಲ್ಲಂದ್ರೆ, ಭೂಮಿ ಇಲ್ಲಂದ್ರೆ ಅನ್ನನೇ ಇಲ್ಲ, ಅಕ್ಕಿ ಇಲ್ಲಂದ್ರೆ ಅನ್ನ ಇಲ್ಲ. ಏ ತಾಯಿ, ನಿನ್ನ ಉಡಿ ಅಕ್ಕಿ ಒಳಗೆ ಅಕ್ಕಿ ಹಾಕಿದಾರಲ್ಲ, ನೀನು ನಿಮ್ಮ ಕುಟುಂಬದವರಿಗಷ್ಟೇ ಅನ್ನ ಹಾಕೋದಲ್ಲ, ಮನೆಗೆ ಬಂದ ಎಲ್ಲ ಅತಿಥಿಗಳಿಗೆ, ಬಂಧು ಬಳಗದರಿಗೆ ಅನ್ನಪೂರ್ಣೆಯಾಗು ತಾಯಿ ಅಂತ ನಿಮ್ಗೆ ಅಕ್ಕಿ ಹಾಕ್ತಾರೆ. ಇನ್ನು ಹಸಿರು ಬಳೆ ಕೊಡ್ತಾರೆ, ಹಸಿರು ಸೀರೆ ಉಡಿಸ್ಯಾರ, ನೋಡಿ ಚಂದ ಕಾಣಕತ್ತೀರಿ. ಇದೇ ರೀತಿ ನಮ್ಮ ಹೊಲ ಗದ್ದೆಗಳಿರಬೇಕು ಅಂತ ಹಚ್ಚ ಹಸಿರಿನಿಂದ ಕಂಗೊಳಿಸ್ಬೇಕು. ಹಸಿರಿದ್ರೆ ನಮ್ಮ ಉಸಿರು ಇಲ್ಲಿ. ಆ ಕಾರಣಕ್ಕೆ ಹಸಿರು ಕಣ ಕೊಡ್ತಾರೆ, ಹಸಿರು ಸೀರೆ ಕೊಡ್ತಾರೆ, ಹಸಿರು ಬಳೆ ಕೊಡ್ತಾರೆ. ಇನ್ನು ಕುಂಕುಮ ಯಾಕೆ ಕೊಡ್ತಾರೆ ಅಂದರೆ, ಅದು ಸೌಭಾಗ್ಯದ ಸಂಕೇತ ಮತ್ತು ಎಚ್ಚರಿಕೆ ಗಂಟೆ. ಆಪರೇಷನ್ ಸಿಂಧೂರ ಮಾಡಿದ್ರಲ್ಲ, ಗೊತ್ತಲ್ಲ ಸಿಂಧೂರ ಅಂದರೆ? ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಮನಸ್ಸು ಮಾಡಿದರೆ ಒಂದು ಹೆಣ್ಣು ಅಭಯದಾತೆ ಆಗ್ತಾಳೆ, ಮನಸ್ಸು ಮಾಡಿದರೆ ದುರ್ಗಾ ಮಾತೆ ಆಗ್ತಾಳೆ. ಆ ಕಾರಣಕ್ಕೆ ಎಚ್ಚರಿಕೆಯ ಸಂಕೇತವಾಗಿ, ಶಿಷ್ಟರಿಗೆ ರಕ್ಷಕಿಯಾಗಿ, ದುಷ್ಟರಿಗೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಳೆ ಅನ್ನುವ ಸಂಕೇತವಾಗಿ, ಸೌಭಾಗ್ಯದ ಸಂಕೇತವಾಗಿ ನಿಮ್ಮ ಕುಟುಂಬ ಆ ರೀತಿ ಇರಲಿ, ನಿಮ್ಮ ಗಂಡ ಇನ್ನೂ 10 ವರ್ಷ ಚೆನ್ನಾಗಿ ಬದುಕಲಿ, 100 ವರ್ಷ ಬದುಕಲಿ ಅನ್ನುವಂಥ ಸಂಕೇತವಾಗಿ ಕುಂಕುಮ ಕೊಡ್ತಾರೆ. ಇನ್ನು ಹೂವು ಕೊಡ್ತಾರೆ. ಅರಳಿದರೆ ಮರಣ ಅಂತ ಗೊತ್ತು ಹೂವಿಗೆ. ಹೂವು ಯಾವಾಗ ಅರಳ್ತದ ಸಾಯ್ತದ ನಮಗೂ ಗೊತ್ತದ, ಹುಟ್ಟಿದ ಮನುಷ್ಯನಿಗೆ ಗೊತ್ತದ, ಒಂದಿನ ನಾವು ಸಾಯ್ತೀವಿ. ನೋಡಿ, ಹೂವು ಒಂದೇ ದಿವಸ ಬದುಕಿದರೂ ಕೂಡ ಅದು ಸುಂದರವಾಗಿ ಅರಳಿ ಮತ್ತೊಬ್ಬರಿಗೆ ಪರಿಮಳವನ್ನು ಕೊಡ್ತದಲ್ವಾ. ಬಸವಣ್ಣ ಹೇಳ್ತಾರೆ, ಲೇಸೆನಿಸಿಕೊಂಡು 1 ದಿನ ಬದುಕು ಸಾಕು ಅಂತಾರೆ. ಒಳ್ಳೆಯವನಾಗಿ 1 ದಿನ ಬದುಕು ಸಾಕು ಅಂತಾರೆ. ಸಾರ್ಥಕ ಬದುಕು ನೋಡಿ. ಆ ಎಂಥ ಹೂವಿನಲ್ಲಿ ನೋಡ್ರಿ ನೀವು, ಗುಲಾಬಿ ಹೂವು ತಗೊಳ್ರಿ, ಅಲ್ಲಿ ಮುಳ್ಳಿರ್ತವೆ. ಮುಳ್ಳಿನೊಳಗೆ ಗುಲಾಬಿ ಆದಂಥ ವ್ಯಥೆ ಪಡೋದಕ್ಕಿಂತ ಆ ಮುಳ್ಳಿನೊಳಗೆ ಒಂದು ಗುಲಾಬಿ ಇದೆ ಅಲ್ಲ ಅಂತ ಖುಷಿ ಪಡ್ಬೇಕು ನಾವು. ಯಾಕಂತ ಕೇಳಿದ್ರೆ, ನೋವು ಬರ್ತದೆ, ನಲಿವು ಬರ್ತದೆ, ಮನೆ ಅಂದ ಮ್ಯಾಗ ಸುಖ ಇರ್ತದೆ, ದುಃಖ ಇರ್ತದೆ, ಕಷ್ಟ ಇರ್ತದೆ, ತೆಗ್ಗಿರ್ತದೆ, ದಿನ್ನಿ ಇರ್ತದೆ. ತೆಗ್ಗು ದಿನ್ನಿಗಳ ದಾರಿಯಲ್ಲಿ ಎಚ್ಚರದಿಂದ ಹೆಜ್ಜೆ ಇಡಬೇಕು. ನೋಡಿ, ನಾನು ಎಲ್ಲ ಕಡೆಗೆ ಹೇಳುವಾಗ ನಿಮಗೆ ಹೇಳ್ತೀನಿ, ಎಲ್ಲರೂ ಒಂದಿನ ಸತ್ತು ಹೋಗ್ತೀವಿ, ಒಳ್ಳೇದು ಮಾಡಬೇಕಂತ. ಇವತ್ತು ಕರೇಗುಡ್ಡದ ಅಪ್ಪವರು ಒಂದು ಮಾತು ಹೇಳಿದರು, ಈ ಮಠಕ್ಕೆ ಭಕ್ತರೇ ಆಸ್ತಿ, ನಮ್ಮ ಮಠದಾಗ ಏನಿಲ್ಲಪ್ಪ, ಅನ್ನ ಇರ್ತದ, ಮಾಡ್ಕೋಬೇಕು, ಉಣಬೇಕು.
ಅದೆಷ್ಟು ವೈರಲ್ ಆಗಿದೆ ವಿಡಿಯೋ ಅಂತ ಕೇಳಿದರೆ, ನಿಮ್ಮ ಮಠದಲ್ಲಿ ಏನಿಲ್ಲ, ಇಲ್ಲಿ ಅಕ್ಕಿ ಇರ್ತದೆ, ಬೆಲ್ಲ ಇರ್ತದೆ, ನೀವೇ ಅಡುಗೆ ಮಾಡಬೇಕು, ನೀವೇ ಉಣಬೇಕು. ದಾಸೋಹಕ್ಕೆ ಹೆಸರಾದ ಮಠ ಕರೇಗುಡ್ಡು ಮಠ. ಈ ಕಾರಣಕ್ಕಾಗಿ ನಾನು ಹೇಳುವಂಥ ವಿಷಯ ಇಷ್ಟೇ, ಎಲ್ಲರೂ ಒಂದಿನ ಸತ್ತು ಹೋಗೋದೇ ಅದ. ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ದಿನವಲ್ಲವಯ್ಯ, ನಾಳೆ ತೂರಿ ಏನೆಂದಡೆ ಬೀಸುವುದಿಲ್ಲ ಗಾಳಿ, ಶಿವಶರಣ ಎಂಬ ಗಾಳಿ ಬಿಟ್ಟಲ್ಲಿ ಬೇಗ ತೂರಿಕೊಳ್ಳಿರಂದ ಅಂಬಿಗರ ಚೌಡಯ್ಯ. ಇದು ಒಳಗಿನ ಗಾಳಿ ಬಗ್ಗೆ. ಒಳಗಿನ ಗಾಳಿ ಒಂದಿನ ಹೋಗಿಬಿಡ್ತದೆ. ಒಳ್ಳೆಯ ಕಾರ್ಯ ಮಾಡಬೇಕು, ನಿಮ್ಮ ಮನೆಗಳಲ್ಲಿ ಒಳ್ಳೆಯ ಕೆಲಸ ಮಾಡಬೇಕಾಗಿದೆ. ನೋಡಿ, ನಾ ಸಣ್ಣವಿದ್ದಾಗ ನಿಮ್ಗ ಕಲಿಸ್ಯಾರ, ನನಗೂ ಕಲಿಸ್ಯಾರ. ಅತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವನೋರು ಬಸವನೋರು ಕೈ ಕೈ ಧೂಳುಗಾಯ್ ಪಂಚಂ ಪಗಡಂ ನೆಲ ಮುಟ್ಟಿ ದುಡುಮ್. ಇದ್ರಾಗ ಏನಾದ ಹೇಳ್ರಿ, ನನಗೆ ಅರ್ಥ ಆಗಿದ್ದಿಲ್ಲ, ಈಗ ಅರ್ಥ ಆಗಿದ್ದು ಹೇಳ್ತೀನಿ ಕೇಳ್ರಿ. ಇದ್ದಾಗ ಅತ್ತಿ ಕಟ್ಟಿಗೆ, ಸತ್ತಾಗ ಬತ್ತಿ ಕಟ್ಟಿಗೆ. ಬಾವನೂರಿಗೆ ಬಸವನೂರಿಗೆ ಹೇಳಿ ಕಳಿಸೋದು, ಸತ್ತಾರ್ರಿ ಬರ್ರಿ ಅದು. ಕೈ ಕೈ ಧೂಳುಗಾಯ್ ಹತ್ಕಂತ ಬರ್ತಾರೆ. ಅಳದೆ ಶವ ಸಂಸ್ಕಾರ ಮಾಡಬಾರದು, ನಗದೆ ಮದುವೆ ಮಾಡಬಾರದು. ನಕ್ಕಂತ ಮದುವೆ ಮಾಡಬೇಕು, ಹತ್ಗಂತ ಮಣ್ಣು ಮಾಡಬೇಕು. ಪಂಚಂಪಗಡಂ, 4 ಮಂದಿ ಎಣ ಹಿಡ್ದಿರ್ತಾನೆ, ಇಂದೊಬ್ಬ ತೆಂಬಿಗೆ ಹಿಡ್ದಿರ್ತಾನೆ. ಪಂಚಂಪಗಡಂ, ನೆಲ ಮುಟ್ಟಿ ದುಡುಮ್ ಒಳಗೆ ಹಾಕಿ ಬಿಡ್ತಾರೆ. ಸಾವು ಪರಮ ಸತ್ಯ, ಬಟ್ ಯಾವಾಗ ಬರ್ತದ ಗೊತ್ತಿಲ್ಲ, ಅದೇ ಕುತೂಹಲ. ಬಂದು ಹೋಗುವುದರ ಮಧ್ಯೆ ನಾವೊಂದಿಷ್ಟು ಕೆಲಸ ಮಾಡಬೇಕು. ನೋಡಿ, ಇವೆಲ್ಲನೂ ಕೂಡ ಅರಿಶಿಣ ಕುಂಕುಮ ಎಲ್ಲ ಕೂಡಿಸಿ ಯಾಕೆ ಕೊಟ್ಟಾರೆ ಅಂದರೆ, ಕೂಡಿಸಿ ಯಾಕೆ ಕೊಡ್ತಾರಂದರೆ, ನಿಮ್ಮ ಮನೆ ಒಡಿಬಾರ್ದು, ನೀವೆಲ್ಲರೂ ಕೂಡಿರ್ರಿ, ಒಗ್ಗಟ್ಟಿನಲ್ಲಿ ಬಲವಿದೆ, ಅವಿಭಕ್ತ ಕುಟುಂಬಗಳು ಉಳಿಲಿ, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಳ್ಳ್ರಿ, ಅತ್ತಿ ಮಾವನ ಚೆನ್ನಾಗಿ ನೋಡಿಕೊಳ್ಳ್ರಿ. ಇದರಿಂದ ಇರ್ತಕ್ಕಂಥ ಕುಟುಂಬದ ನಿರ್ಮಾಣ ನೋಡಿ. ಅವರ ನಿರ್ವಹಣೆ ಅಂದಿಲ್ಲ, ವಿಷಯ ಕೊಟ್ಟವರು ಭಾಳ ಜಾಣರಿದ್ದಾರೆ. ಕುಟುಂಬ ನಿರ್ವಹಣೆ ಮಾಡಿದರೆ ನಿರ್ಮಾಣ ತಾನೇ ಆಗ್ತದೆ. ನಾವು ನಿರ್ಮಾಣ ಮಾಡೋದಿದೆ. ಭಾಳ ಮನೆಗೆ ಏನು ಸಮಸ್ಯೆ ಅದು ಗೊತ್ತಾನಂದರೆ, ನಾ ದುಡಿತೀನಿ, ನೀ ಏನು ಮಾಡ್ತೀನಿ. ಹೆಣ್ಮಕ್ಳಿಗೆ ಅಂತಾರೆ, ನಾ ದುಡ್ಕೊಂಬರ್ತೀನಿ, ನೀ ಏನು ಮಾಡ್ತೀನಿ. ಅಲ್ಲೇ ಅವರು ಮಾಡೋದು ಯಾರಿಗೆ ಗೊತ್ತೇ ಆಗವಲ್ದು. ಸಂಬಳವಿಲ್ಲದ ಕೆಲಸ ಎಂದರೆ ಗೃಹಿಣಿಯ ಕೆಲಸ. ಪಗಾರಿಲ್ಲ ಅಷ್ಟೇ, ಕಸ ಬಳಿತಾಳ, ರಂಗೋಲಿ ಹಾಕ್ತಾಳ, ಚಪ್ಪಲ್ ನೀಟಾಗಿ ಬಿಡ್ತಾಳ, ಬಂಡಿ ಒರೆಸ್ತಾಳ, ಟೈಲೆಟ್ ಕ್ಲೀನ್ ಮಾಡ್ತಾಳ, ಬಚ್ಚಲು ತಿಕ್ತಾಳ, ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ತಾಳ, ಚಹಾ ಮಾಡಿ ಕೊಡ್ತಾಳ, ನಳ ಬಂದಾಗ ನೀರು ತುಂಬ್ತಾಳ, ದೇವ್ರ ಪೂಜೆ ಮಾಡ್ತಾಳ, ನಾಷ್ಟಕ್ಕೆ ರೆಡಿ ಮಾಡ್ತಾಳ, ಮಕ್ಕಳಿಗೆ ಸ್ನಾನ ಮಾಡಿ ಶಾಲೆಗೆ ಕಳಿಸ್ತಾಳ, ಅತ್ತಿ ಮಾವಿಗೆ ನಾಷ್ಟ ಕೊಡ್ತಾಳೆ, ಗಂಡಗ ಮಕ್ಕಳಿಗೆ ನಾಷ್ಟ ಕೊಟ್ಟು ಹೊಲಕ್ಕೆ ಹೋದರೆ ಅವ್ರಿಗೆ ಬುತ್ತಿ ಕೊಡ್ತಾರೆ, ಆಫೀಸ್ಗೆ ಹೋದರೆ ಟಿಫಿನ್ ರೆಡಿ ಮಾಡ್ತಾರೆ. ಮಧ್ಯಾಹ್ನ ಊಟಕ್ಕೆ ಅತ್ತಿ ಮಾವು ಕೊಡ್ತಾರೆ, ಬಟ್ಟೆ ತೊಳಿತಾರ, ಒಣಗಿದ ಬಟ್ಟೆ ಮಡಿಚಿಡ್ತಾರ, ಮುಸುರಿ ತೊಳಿತಾರ, ತಾವುಂಡು ಟಿ ವಿ ನೋಡ್ಬೇಕಂತ ಸುಮ್ಮನೆ ಒಂದು ಕ್ಷಣ ಕುಂತಿರ್ತಾರ. ಮಕ್ಕಳು ಬರ್ತಾವ, ಆಫೀಸಿನಿಂದ ಗಂಡ ಬರ್ತಾರ, ಅವ್ರಿಗೆ ಚಹಾ ಮಾಡಿ ಕೊಡಬೇಕು, ಆ ಬಟ್ಟೆಗಳನ್ನೆಲ್ಲ ಬಿಚ್ಚಬೇಕು, ಮಕ್ಕಳಿಗೆ ಮುಖ ತೊಳಸ್ಬೇಕು, ರಾತ್ರಿಗೆ ಅಡುಗೆ ಮಾಡಬೇಕು, ಮಕ್ಕಳು ಹೋಮ್ವರ್ಕ್ ಮಾಡಿರಲ್ಲ ನೋಡಬೇಕು, ಹಾಸಿಗೆ ಹಾಸ್ಬೇಕು, ಹಾಸಿಗೆ ಮಡಚಬೇಕು. ಇಷ್ಟೆಲ್ಲ ಮಾಡೋರು ಯಾರು ಹೇಳ್ರಿ? 21ನೇ ಶತಮಾನದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ನಾವಿದ್ದರೂ ಕೂಡ ನಮ್ಮ ಗೃಹಿಣಿ ಎಂಥ ದೊಡ್ಡ ಗುಣ ಅಂದರೆ, ಉದ್ಯೋಗಸ್ಥ ಮಹಿಳೆ ಇದ್ದರೂ ಕೂಡ, ಗಂಡ ಹೆಂಡ್ತಿ ಇಬ್ಬರು ದುಡಿದ್ರು ಕೂಡ, ಗಂಡ ಬಂದ ನಂತರ ಹೆಂಡ್ತಿ ಡ್ಯೂಟಿ ಮಾಡಿ ವೆನಿಟಿ ಬ್ಯಾಗಲ್ಲಿ ಹಾಕಿದ ನಂತರ ಗಂಡ ಚಹಾ ಮಾಡಂದ್ರೆ ಪಾಪ ಚಹಾ ಮಾಡಿ ಕೊಡ್ತಾಳೆ. ನಾನು ಯಾಕೆ ಮಾಡಲಿ, ನೀ ಮಾಡಂತ ನಮ್ಮ ಭಾರತೀಯ ಮಹಿಳೆ ಅನ್ನೋದೇ ಇಲ್ಲ. ಇದು ಭಾರತೀಯ ಸಂಸ್ಕೃತಿ ಅಂತ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇಷ್ಟೆಲ್ಲ ಮಾಡುವಂಥ ಹೆಣ್ಣು ಮಕ್ಕಳಿಗೆ ನೀ ಏನು ಮಾಡ್ತೀಯ ಅಂತ ದಯಮಾಡಿ ಕೈ ಮುಗಿದು ಕೇಳ್ತೀನಿ. ಗಂಡು ಮಕ್ಕಳು ಯಾರು ಈ ರೀತಿ ಮಾತಾಡಬೇಡ್ರಿ. ಒಂದು ಮನೆ ಕಟ್ಟಬೇಕಾದ್ರೆ ಬರೀ ಮಹಿಳೆಯ ಪಾತ್ರ ಮುಖ್ಯ ಅಲ್ಲ, ಬರೀ ಪುರುಷನ ಪಾತ್ರವಲ್ಲ ಮುಖ್ಯ ಅಲ್ಲ, ಅಲ್ಲಿರ್ತಕ್ಕಂಥ ಎಲ್ಲರ ಪಾತ್ರ ಭಾಳ ಮುಖ್ಯ ಇದೆ ಅನ್ನುವಂಥ ಮಾತು. ಮೊಗ್ಗಿದೆ, ಹೂವಿದೆ, ಹಣ್ಣಿದೆ, ನವಿಲಿದೆ, ಹಾವಿದೆ, ನೋವಿದೆ, ಕಣಿವೆ, ಗುಡ್ಡ, ಕಾಡಿದೆ, ಮಳೆ ಇದೆ, ಒಳೆ ಇದೆ, ಮಿಂಚಿದೆ, ಗುಡುಗಿದೆ, ಮಹಿಳೆ ಎಂಬ ಪದದಲ್ಲಿ ಇಳೆಯೇ ಅಡಗಿದೆ ಅಂತ. ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಒಬ್ಬ ಸೊಸೆಯಾಗಿ, ಒಬ್ಬ ಅತ್ತೆಯಾಗಿ, ಒಬ್ಬ ಅಕ್ಕನಾಗಿ, ಒಬ್ಬ ತಂಗಿಯಾಗಿ, ಒಬ್ಬ ನಾದಿನಿಯಾಗಿ, ಒಬ್ಬ ನೆಗೆಣ್ಣಿಯಾಗಿ, ಒಬ್ಬ ಅಜ್ಜಿಯಾಗಿ ಅವಳ ಪಾತ್ರ ಬಹಳ ದೊಡ್ಡದದ. ನನಗೆ ಅರ್ಧ ಗಂಟೆ ಟೈಮ್ ಕೊಟ್ರ, ನಾನು ಒಂದು ಮಾತಂದೆ, ಸಾಹೇಬರು ಬಂದಾರ, ಅವ್ರು ಮಾತಾಡಿ ಹೋಗ್ಲಿ ಅಂತ. ಬೋಸರಾಜರು ಸ್ವಲ್ಪ ಬಿಡುವಿದ್ದಂಗೆ ಅದಾರ, ಅವ್ರು ಮಾತಾಡ್ಲಿ ಅಂತ ಹೇಳ್ಯಾರ, ಅವ್ರಿಗೆ ಧನ್ಯವಾದಗಳು. ಒಂದು ಮನೆ, ನಾನು ಸ್ವಲ್ಪ ಅಸಲು ಮಾತಾಡೋದು ಬಿಟ್ಬಿಡ್ತೀನಿ. ಆಮೇಲೆ ಕಾರೇಶು ದಾಸಿ ಕರುಣೇಶು ಮಂತ್ರಿ ಭೋಜ್ಯೇಶು ಮಾತ ಶಯನೇಶು ರಂಭ ರೂಪೇಶು ಲಕ್ಷ್ಮಿ.
ಕ್ಷಮೆಯ ಧರಿತ್ರಿ ಅಂತ ಕರೀತಾರೆ. ನಿಮಗೆ 6 ಗುಣ ಇರಬೇಕಂತ ನಿಮ್ಮಲ್ಲಿ. ಕಾರ್ಯೇಶು ದಾಸಿ ಅಂದರೆ ಕೆಲಸದಲ್ಲಿ ದಾಸಿಯಾಗಿ ಕೆಲಸ ಮಾಡೋದು. ಕರುಣೇಶು ಮಂತ್ರಿ ಅಂದರೆ ನೋಡಿ, ಮಂತ್ರಿ ಅಂದರೆ ಸಲಹೆ ಕೊಡುವವ. ಎಷ್ಟು ಚಂದ ಅನ್ನೋ ಶಬ್ದ. ಗಂಡನಿಗೆ ಹೇಗೆ ಸಲಹೆ ಕೊಡಬೇಕಂದ್ರೆ ದಿನ ಕುಡಿದು ಬಾ ಅಂತ ಸಲಹೆ ಕೊಡ್ಬೇಕಾ, ಇಸ್ಪಟ್ಟಾಡಿ ಬಾ ಮಟಗಾಡಿ ಬಾ ಅಂತ ಕೆಲಸ ಕೊಡ್ಬೇಕಾ? ಏನು ಹಿಂಗಲ್ಲಪ್ಪ. ನೋಡಿ, ಇವತ್ತು ಒಂದು ಮಾತು ಹೇಳ್ತೀನಿ, ನಿಮಗೆ ತಿಳಿಲಿ ಅನ್ನೋದಕ್ಕೆ ಗ್ರಾಮೀಣ ಮಟ್ಟದಲ್ಲೇ ಮಾತಾಡಕತ್ತೀನಿ. ನೀವು ಅರ್ಥ ಮಾಡ್ಕೋಬೇಕು. ಮಕ್ಕಳೇನ ಕಾಲೇಜ್ಗೆ ಹೋಗಿದ್ರಂದ್ರೆ, ಕಾಲೇಜ್ನಲ್ಲಿ ಟೂರ್ ಹೋಗ್ತಾರಂದ್ರೆ 2,000 ರೂಪಾಯಿ ಟೂರಿಗೆ ಕೇಳಿರ್ತಾರೆ. ಮಕ್ಕಳು ಯಾವುದೇ ಇರಲಿ, ಹೆಣ್ಣಿರಲಿ ಗಂಡಿರಲಿ, ಮೊದಲು ಅಪ್ಲಿಕೇಶನ್ ಹಾಕೋದು ಯಾರಿಗೆ ಗೊತ್ತಾ? ತಾಯಿ ಮುಂದೆನೆ. ಅಮ್ಮ ನಮ್ಮ ಕಾಲೇಜ್ನಾಗ ಟೂರ್ ಹೋಗ್ತಾರಂತ, ಒಂದು 2,000 ರೂಪಾಯಿ ಬೇಕು ನೋಡು ಅಂತ ಹೇಳ್ತಾರೆ. ಅವಾಗ ನಿಮ್ಮಮ್ಮ ಅಮ್ಮ ಹೆಣ್ಮಕ್ಳು ಭಾಳ ಜಾಣೆ. ಯವ್ವ, ಕಾಲೇಜ್ ಫೀಸೇ ಕಟ್ಟೋಕ್ಕಾಗಲ್ಲ, ನಿಮ್ಮಪ್ಪ ಟೂರಿಗೆ ಹೋಗಿ ಬೇಡ ಅಂತ, ನೀವು ದಯಮಾಡಿ ಬೇಡ ಅಂತ. ಈಗ ಈ ಹುಡುಗಿ ಏನು ಮಾಡ್ತಾರೆ ಗೊತ್ತಾನ? ಹೆಣ್ಣಿರಲಿ ಗಂಡಿರಲಿ, ಹೆಣ್ಮಕ್ಳು ಅಂದ್ರೆ ಮೊದಲು ನಾಳ ಚಾಲಾಗಿರ್ತದೆ. ಅರ್ಥಾತ್ ಹತ್ತು ಬಿಡುತ್ತೆ ಹುಡುಗಿ. ಅದು ಹತ್ತುಗಳೇ ಒಬ್ಬ ಹೆಣ್ಣಿನ ಗುಣ ಯಾರು ಅರ್ಥ ಮಾಡ್ಕೊತಾರೆ? ಮನೆಗೆ ಹೆಣ್ಮಗಳು ಅರ್ಥ ಮಾಡ್ಕೋಬೇಕು. ಅವಳೇನಂತಾಳೆ ನೋಡಿ, ಯವ್ವ ನಿಮ್ಮ ಅಪ್ಪನ ಮೂಡು ಚೆನ್ನಾಗಿದ್ದಾಗ ಕೇಳ್ತೀನಿ ಅಂತಾಳೆ. ಗಂಡನ ಮೂಡು ಯಾರಿಗಾನ ಅರ್ಥ ಆಗಿತ್ತಂದ್ರೆ ಹೆಣ್ಮಕ್ಳಿಗೆ. ಅದು ಊಟಕ್ಕೆ ಕುಂತಿರ್ತಾನೆ ಗಂಡ, ರೀ ಅಂತಾಳೆ. ರೀ ಅಂದ್ರೆ ಸಾಕದು ಪಂಚರೆ. ರೀ ಅಂದ ತಕ್ಷಣನೇ ಅವ ಗಂಡ ಅಂತಾನೆ ಏನು ಅಂತಾನ. ಎಷ್ಟು ಕಡಿಮೆ ಗಂಡ್ಮಕ್ಳದ್ದು ದಬಕ್ಕಿ ಮಾಡೋದು ನಿಮ್ಮೆಗಲ್ಲ. ಏನು ಅಂತಾನೆ. ಏನಿಲ್ಲ ರೀ, ಒಂಚೂರು ನಮ್ಮ ಹುಡುಗಿ ಟೂರ್ ಹೋಗ್ತದಂತ 2,000 ರೂಪಾಯಿ ಬೇಕಂತ. 2,000 ರೂಪಾಯಿ ಇಲ್ಲ, 6,000 ರೂಪಾಯಿ ಇಲ್ಲ, ನಮಗೆ ಹೊಲ್ದಾಗ ಏನು ಬೆಳೆ ಹೊಲ್ದಂತ ನಾವು ಆಡಕತ್ತೀನಿ, ಯಾ ಟೂರ್ ಇಲ್ಲ ಪಾರಿಲ್ಲ, ಓದೇನಕ್ಕೆ ಡಿ ಶಾತಳನು, ಹಿಂಗೆಲ್ಲ ಮಾತಾಡ್ತಾರೆ. ಅವಾಗೆ ಹೆಣ್ಮಗಳು ಹೇಳ್ತಾಳೆ, ಏನು ಹೇಳ್ತಾಳೆ ಗಂಡಿಗೆ ಚಂದ ಅದು ಕೇಳ್ರಿ, ನೀವೆಲ್ಲ ಮಾಡಿರ್ತೀರಿ. ಪಕ್ಕದ ಮನೆಗೆ 2,000 ರೂಪಾಯಿ ಶಾಣಮ್ಮನ ಹತ್ರ ಸಾಲ ಇಸ್ಕೊಂಡು ಬಂದು ಕೊಡ್ತೀನಿ, ನಮ್ಮದು ಬೆಳೆ ಬಂದು ಮಾಲೆಲ್ಲ ಕೊಟ್ಟ ಮ್ಯಾಕೆ ಅವ್ರಿಗೆ ವಾಪಸ್ ಕೊಡಮಂತಾಳ. ಯಾವ ಸಾಲ ಎಲ್ಲ ಪಾಲೆಲ್ಲ ಅಕ್ಕಿ ಬಲ್ಲಿ ಇರ್ತವೆ, ಬಳ್ಳೊಳ್ಳಿ ಡಬ್ಬೆಗ ಜೀರಿಗೆ ಡಬ್ಬೆಗೆ ಬಚ್ಚಿಟ್ಟಿರ್ತಾಳೆ. ಯಾಕೆಂದರೆ ಮುಂದೆ ಆಪತ್ತಿಗೆ ಅನಾಹುತಿಗೆ ಬರ್ತದೆ ಅಂತ. ಹೆಣ್ಣು ಎಷ್ಟು ಜಾಣ. ಸಂಚಿತ ನಿಧಿ ಅಂತ ಇರ್ತದೆ ಸರ್ಕಾರದಲ್ಲಿ, ರಾಜ್ಯಪಾಲರ ರಾಷ್ಟ್ರಪತಿಗಳ ನಿಧಿ. ಅದು ಎಮರ್ಜೆನ್ಸಿನಲ್ಲಿ ಅದನ್ನು ಖರ್ಚು ಮಾಡ್ತಾರೆ. ಸಂಚಿತ ನಿಧಿ ಅಂದರೆ ಯಾವುದಂದ್ರೆ, ನೀವು ಬಳ್ಳೊಳ್ಳಿ ಡಬ್ಬ್ಯಾಗ ಜೀರಿಗೆ ಡಬ್ಬ್ಯಾಗ ರೊಕ್ಕ ಇಟ್ಟಿರಲ್ಲ, ಮಗಳೇನಾದರೂ ಕೂಡ ಗಂಡನ ಮನೆಗೆ ಹೋಗಾಗ 500 ರೂಪಾಯಿ ಏನು ಕೊಡ್ತೀರಿ ನೋಡು ಮುಚ್ಚಿಟ್ಟು, ಅದಕ್ಕೆ ಸಂಚಿತ ನಿಧಿ ಅಂತಾರ್ರಿ. ಇನ್ನೂ ಕೆಲವ್ರ ಮನೆಗೆ ಏನು ಸಮಸ್ಯೆ ಅದಂದ್ರೆ, ಗಂಡನ ಮನೆ ರೊಕ್ಕ ಒಯ್ದು ತವ್ರ ಮನೆಗೆ ಕೊಡ್ತಾಳ. ಹೆಣ್ಮಗಳು ಕೊಡ್ತಾಳೆ? ಇರ್ಬೋದು ಒಂದು 4 ಮಂದಿ. ನಾವು ಅರ್ಥ ಮಾಡಿಕೊಳ್ಬೇಕಾಗಿ ಇದನ್ನೇ ಬಸವಣ್ಣ ಹೇಳಿದ್ದು. ನಾರಿ ತನ್ನ ಮನೆಯಲ್ಲಿ ಕಳುವಡೆ ಇನ್ನಾರಿಗೆ ದೂರುವೆನಯ್ಯ, ಬೇಲಿ ಎದ್ದು ಒಲಮೆ ಇದೆಡೆ ಇನ್ನಾರಿಗೆ ದೂರುವೆನಯ್ಯ, ತಾಯಿಯ ಮೊಲೆಹಾಲು ವಿಷವಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆನಯ್ಯ. ತಾಯಿಯ ಮೊಲೆಹಾಲು ಮಗುವಿಗೆ ಕೊಲ್ಲಿದ್ರೆ, ಬೇಲಿ ಎದ್ದು ಒಲಮೆ ಇದೆಡೆ ಹೇಳ್ತೀನಿ ಗಂಡನ ಪ್ಯಾಂಟ್ನಾಗ ಕೈ ಹಾಕಿ ಕಳು ಮಾಡಿದರೆ ಯಾರ ಮ್ಯಾಗ ಕೇಸ್ ಮಾಡ್ಬೇಕು? ಅದಕ್ಕೆ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇಂಥ ವಿಷಯದಲ್ಲಿ ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಭೋಜ್ಯೇಶು ಮಾತಾ. ನೋಡ್ರಿ, ಮಗುವಿಗೆ ಮಕ್ಕಳಿಗೆ ತಾಯಿ ಚಂದ ಉಣಿಸ್ತಾಳೆ. ಹೆಂಗೆ ನೋಡಿ, ಅಲ್ಲಿ ನೋಡ್ಬೇಡ್ರಿ, ಇಲ್ಲಿ ನೋಡ್ರಿ, ನನ್ನ ನೋಡ್ರಿ, ಇಲ್ಲ ಮುಗಿಸ್ಬಿಡ್ತೀನಿ ಸಾಕು ನಮ್ಗೆ. ನಾನು ನೋಡ್ಬೇಕು. ಯಾಕಂದರೆ ಬರೀ ಈ ದೇಶದಲ್ಲಿ ಹೇಳೋದು ಕೇಳೋದೇ ನಡೆದದ, ಅರಿತು ಆಚರಿಸುವ ಕ್ರಿಯೆ ನಡೆದಿಲ್ಲ. ಹೇಳುವುದು ಬೋಳು ಕೇಳುವುದು ಬೋಳು, ಹೇಳುವವ ಕೇಳುವವ ಅರಿಯದಿದ್ದಡೆ ಅವೆರಡು ಜಾಳು ಬೋಳು ಕಾಣ ರಾಮನಾಥ ಅಂತಾನೆ 11ನೇ ಶತಮಾನದಲ್ಲಿ ಜೇಡರದಾಶ್ಮಯ್ಯ. ಬರೀ ಹೇಳ್ಕೆಂತ ಹೊಂಟಿವಿ, ಕೇಳ್ಕೆಂತ ಹೊಂಟಿವಿ, ಅರಿತು ಆಚರಿಸುವಂಥ ಕ್ರಿಯೆ ನಡೀಬೇಕಾಗಿದೆ ಅನ್ನುವಂಥ ಮಾತು. ನೋಡಿ, ತಾಯಿ ಮಗುವಿಗೆ ಉಣಿಸ್ತಾಳೆ. ಒತ್ತೊತ್ತಿಗೆ ಊಟ ಕೊಟ್ಟು, ತಪ್ಪು ಮಾಡಿದಾಗ ಒಂದು ಏಟು ಕೊಟ್ಟು, ಕೂಲಿ ನಾಲಿ ಮಾಡಿ, ಶಾಲೆ ಕಲಿಸಿ, ಶಾಣೆನ ಮಾಡಿ, ಜೊತೆಗಾತಿಯ ಹುಡುಕಿ ಜೋಡು ಮಾಡಿದ ತಾಯಿಗೆ ಊಟ ಕೊಡದಿದ್ರೆ ಮಕ್ಕಳವು. ಒಬ್ಬ ಹೆಣ್ಣು ಮಕ್ಕಳಿಗೆ ಹೆಣ್ಣು ಅಂದರೆ ತಾಯಿಯಾಗಿ ಪ್ರಥಮ ಶಿಕ್ಷಕಿ ಯಾರು ಅಂದರೆ ಮಕ್ಕಳಿಗೆ ನೀವೆಲ್ಲರೂ ಕೂಡ ಶಿಕ್ಷಣವನ್ನು ಕೊಡಿಸ್ಬೇಕಾಗಿದೆ. ಅದೇ ಬಹಳ ಮುಖ್ಯವಾಗಿದೆ. ಇವತ್ತು ನೋಡಿರ್ಬೋದು, ದ್ರೌಪದಿ ಮುರ್ಮು ಯಾವ ಸ್ಥಾನದಲ್ಲಿದ್ದಾರೆ, ನಿರ್ಮಲಾ ಸೀತಾರಾಮನ್ ಯಾರ ಸ್ಥಾನದಲ್ಲಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಸ್ಥಾನದಾಗಿದ್ದಾರೆ. ಅರ್ಥ ಮಾಡ್ಕೋಬೇಕಾಗಿದೆ. ಮನಸ್ಸು ಮಾಡಿದರೆ ಶಿಕ್ಷಣ, ಸಂಘಟನೆ, ಹೋರಾಟದಿಂದ ಏನಾದರೂ ಪಡಿಬೋದು ಅನ್ನೋದಕ್ಕೆ ನೀವು ಅರ್ಥ ಮಾಡಿಕೊಂಡು, ಎಷ್ಟೇ ಬಡತನ ಇರಲಿ ನಿಮ್ಗೆ, ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕಾಗಿದೆ. ತಾಯಿ ಹಂಗೆ ಮಾಡ್ತಾಳೆ. ಒಂದು ಮಾತು ಕೇಳ್ರಿ, ಇಲ್ಲೊಂದು ಊರಿಗೆ ಹೋಗಿದ್ದೆ, ಕಾರ್ಯಕ್ರಮ ಲೇಟ್ ಇತ್ತು. ಕಟ್ಟಿ ಮೇಲೆ 2 ಗಂಡ ಹೆಂಡತಿ ಕುಂತಿದ್ರು, ವಯಸ್ಸಾದವರು. ನಾನು ಅವ್ರಿಗೆ ಹೋಗಿ ಕೇಳಿದೆ,
ನಿಮಗೆ ಎಷ್ಟು ಮಂದಿ ಮಕ್ಕಳು ಅಂತ ಕೇಳಿದೆ. ನೀರು ಕೊಡು ಅಂದರು, ನೀರು ಕುಡಿದೆ. ನೀರು ಕುಡಿದು ತಿಪ್ಪಲಿಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ, ಔಪಚಾರಿಕವಾಗಿ ಮಾತಾಡಿದೆ. ಎಷ್ಟು ಮಂದಿ ಮಕ್ಕಳು ಅಂದ್ಗಳೇ? 3 ಅಂದರು. ಅವರು 3 ಅಂದ ತಕ್ಷಣವೇ ನಾನು ಯಾರಂತ ಕೇಳಿಲ್ಲ, ಲಿಂಗ ತಾರತಮ್ಯ ಮಾಡಬಾರ್ದಲ್ವಾ, ಯಾರಂತ ಕೇಳಿಲ್ಲ. 3 ಗಂಡು ಮಕ್ಕಳು ಅಂದರು. ಏನು ಮಾಡ್ತಾರೆ ಅಂತ ನಾ ಕೇಳಿದೆ. ಒಬ್ಬ ಹುಡುಗ ಕೇಳಿರಲಿ, ಒಬ್ಬ ಹುಡುಗ ಅಮೇರಿಕದಾಗಿರ್ತಾನೆ, ಇಂಜಿನಿಯರ್ ಇದ್ದಾನೆ. ಇನ್ನೊಬ್ಬ ಹುಡುಗ ಡಾಕ್ಟ್ರ್ ಇದ್ದಾನೆ, ಬೆಂಗಳೂರಾಗಿರ್ತಾನೆ ಅಂತೇಳಿ ಸುಮ್ಮನೆ ಆಗಿಬಿಟ್ರು ಅವರಿಬ್ಬರು. ಮತ್ತು 3ನೇ ಮಗ ಏನು ಮಾಡ್ತಾನೆ ಅಂತ ನಾ ಕೇಳಿದೆ. ಏನು ಮಾಡೋದಾದ್ರೆ ಹೇಳಿಗೆ ಸರ್, ಆ 3ನೇ ಮಗನಿಗೆ ವಿದ್ಯೆ ತೆಲಿಗತ್ತಲಿಲ್ಲ, ಅದು ಕೆಟ್ಟ ದಡ್ಡದಾಯಿತು. ನಮ್ಮ ಮನೆ ಪಕ್ಕದಾಗೆ ಕಿರಾಣಿ ಅಂಗಡಿ ಇಟ್ಕೊಂಡು ಕುಂತಾನ ಅಂತ ಬೇಜಾರಿಂದ ಹೇಳಿದ. ಬಗಲಾಗ ತಾಯಿ ಕುಂತಿದ್ದಲ್ಲ ಹೇಳ್ತಿ, ಓ ಹೇಳಿಗೆ ಸರ್, ನನ್ನ ಗಂಡನ ಮಾತು ಏನು ಕೇಳ್ತೋ ಯಪ್ಪ, ಅವ ದಡ್ಡಾಗ್ಯಾನ, ಕಿರಾಣಿ ಅಂಗಡಿ ಇಟ್ಕೊಂಡು ಕುಂತಾನ ಸಲುವಾಗಿ ಇವತ್ತು 2 ರೊಟ್ಟಿ ಕಾಣಕತ್ತೀವಿ ಅಂದ್ರೆ ಅವರು. ಯಾಕೆ ಕರೆ ಗುಡ್ಡದಾಗಿ ಮಾತಾಡಕತ್ತೀನಿ ಅಂದರೆ, ನಿಮ್ಮ ಮಕ್ಕಳು ಯಾರು ಇಂಜಿನಿಯರು ಡಾಕ್ಟ್ರು ಆಗಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಈಗ ಹೇಳಿದ್ನಲ್ಲ, ಒತ್ತೊತ್ತಿಗೆ ಊಟ ಕೊಟ್ಟು, ತಪ್ಪು ಮಾಡಿದಾಗ ಒಂದು ಏಟು ಕೊಟ್ಟು, ಕೂಲಿ ನಾಲಿ ಮಾಡಿ, ಶಾಲೆ ಕಲಿಸಿ, ಶಾಣೆನ ಮಾಡಿ, ಜೊತೆಗಾತಿ ಹುಡುಕಿ, ಜೋಡು ಮಾಡಿದ ತಂದೆ ತಾಯಿಗೆ ಊಟ ಕೊಡ್ತಿದ್ರು ಮಕ್ಕಳು. ನಮ್ಮ ಮಕ್ಕಳ ಸೇವೆಯನ್ನು ನಾವು ಅಪೇಕ್ಷೆ ಮಾಡುವುದಾದರೆ ಮೊದಲು ಮಗನಾಗಿ ನಾನು ಅಪ್ಪ ಅಮ್ಮನ ಸೇವೆ ಮಾಡಬೇಕು. ನೋಡಿ, ನಮಗೆ ಸಾಕಿದ್ದು, ನಮಗೆ ಆಡಿಸಿದ್ದು, ನಮಗೆ ಗದರಿಸಿದ್ದು, ನಮಗೆ ಪ್ರೀತಿಸಿದ್ದು, ನಮಗೆ ಕತೆ ಹೇಳಿದ್ದು, ನಮಗೆ ಉಯ್ಯಾಲೆಯಲ್ಲಿ ಜೀಕಿದ್ದು, ತುತ್ತು ಕೊಟ್ಟದ್ದು, ಮುತ್ತು ಕೊಟ್ಟದ್ದು, ಚಂದಮಾಮನ ತೋರಿಸಿ ಊಟ ಮಾಡಿಸಿದ ತಂದೆ ತಾಯಿಗೆ ಮಕ್ಕಳಾದವರು ಹುಣ್ಣಿಮೆ ಆಗಬೇಕ ವಿನ ಅಮಾವಾಸ್ಯೆ ಆಗಬಾರ್ದು. ಅವ್ರ ಬೆಳಕಿನಲ್ಲಿ ಬೆಳದಿಂಗಳಾಗಬೇಕು. ಇನ್ನೂ ಮಾತು, ಒಬ್ಬ ಹೆಣ್ಮಗಳು ಏನು ಮಾಡ್ತಾಳೆ ಗೊತ್ತಾ? ತಾಯಿ ಒಂದು ಮನೆಯಲ್ಲಿ ಕಾಲೇಜಿಗೆ ಹೋಗ್ತಿರ್ತಾರೆ, ಇಲ್ಲಿ ಮಾನವಿ ಕಾಲೇಜಿಗೆ ಹಚ್ಚಿರ್ತಾರೆ. ಹಳ್ಳಿ ಜನ ಇದಿರಿಲ್ಲಿ, ಯವ್ವ ಜಲ್ದಿ ಎದ್ದೇಳು, ನೀರು ಕಾಸಿನಿ, ಬಸ್ ಬರ್ತದೆ, ಕಾಲೇಜಿಗೆ ಹೋಗ್ಬೇಕಲ್ಲ, ಏ ಮಗನೇ ಎದ್ದೇಳು, ಏ ಯವ್ವ ಎದ್ದೇಳು ಅಂತ ಎಬ್ಬಿಸ್ತಾರೆ. ಎಬ್ಬಿಸಿ ಅಷ್ಟೇ ಬಿಡಲ್ಲ ಅವರು. ಮಕ್ಕಳು ಹೋಗ್ತಾರಂತ ಕಾರಣಕ್ಕೆ ನಿನ್ನೆ ಅನ್ನ ಇತ್ತಲ್ಲ ರಾತ್ರಿದು, ಅದಕ್ಕೆ ಚಿತ್ರಾನ್ನ ಮಾಡ್ತಾಳೆ. ಯವ್ವ ಮಗಳೇ, ಯಪ್ಪ ಮಗ ಊಟ ಮಾಡು ಅಂತೇಳಿ ಉಣಿಸಿ ಕಾಲೇಜಿಗೆ ಕಳಿಸ್ತಾಳೆ. ಕಾಲೇಜ್ ಮುಗಿದು 12ವರೆಗೆ ಮನೆಗೆ ಬರುವಾಗ ಮಗ ಬಂದ ತಕ್ಷಣ, ಏ ಮಗನೇ ಮುಖ ತೊಕ್ಕು, ಅನ್ನ ಮಾಡೀನಿ, ಸಾಂಬಾರು ಮಾಡೀನಿ, ರೊಟ್ಟಿ ಮಾಡೀನಿ, ಪಲ್ಯ ಮಾಡೀನಿ, ಊಟ ಮಾಡು ಮಗ ಅಂತಾನೆ. ವಯಸ್ಸಾದ ಮೇಕ ಊಟ ಕೊಡು ಮಗನೇ ಅಂತ ಕೇಳ್ತಾರೆ. ಯಾವ ತಂದೆ ತಾಯಿಗೂ ಆ ಪರಿಸ್ಥಿತಿ ಬರಬಾರ್ದು. ಹಾಗೆ ನೋಡಿಕೊಳ್ಬೇಕಾದ್ರೆ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇನ್ನೊಂದು ಮಾತು, ನಿಮಗೆ ಹೆಣ್ಮಕ್ಳಿಗೆ ಹೇಳೋ ಮಾತಿದು. ಒಂದಿನ ರಾತ್ರಿ ಗಂಡ ಹೆಂಡತಿ ಮಲಗಿದ್ರಂತೆ, 11 ಗಂಟೆಗೆ ಫೋನ್ ಬರ್ತದೆ. ಭಾಳ ಚಂದಿದೆ, ಕೇಳಬೇಕು. ಫೋನ್ ಬರ್ತದೆ, ಗಂಡ ಮಾತಾಡ್ತಾನೆ, ಅಮ್ಮ ಬಂದಾಳಂತೆ, ಬಸ್ ಸ್ಟ್ಯಾಂಡಿಗೆ ಹೋಗಿ ಕರ್ಕೊಂಬರ್ತೀನಿ ಅಂತ ಹೆಂಡ್ತಿಗೆ. ಹೆಂಡ್ತಿ ಅಂತಾಳೆ, ನಿಮ್ಮ ಅಮ್ಮಗೆ ಸ್ವಲ್ಪನ ಬುದ್ಧಿ ಅದ ಇಲ್ಲ? ರಾತ್ರಿ 11 ಗಂಟೆಗೆ ಯಾವಕ್ಕೇನ ಬರ್ಬೇಕಾ? ಇವಾಗ ಗಂಡ ಅಂತಾನೆ, ಕರ್ಕೊಂಡು ಹೋಗ್ಬೇಡ ಬಿಡ್ಬೇಡ ಅಂತಾಳಕ್ಕೆ. 11 ಗಂಟೆಗೆ ರಾತ್ರಿಗೆ ಬರ್ಬೇಕಾ? ನಾವು ಏಕಾಂತದಲ್ಲಿದ್ದೀವಿ, ಇದು ಟೈಮ್ ಅಲ್ಲ, ಟೇಬಲ್ ಅಲ್ಲ. ಅವಾಗ ಗಂಡ ಅಂತಾನೆ, ಬಂದಕಿ ನಮ್ಮಮ್ಮ ಅಲ್ಲ ನಿಮ್ಮಮ್ಮ, ಕರ್ಕೊಂಬರ್ರಿ ಹೋಗ್ರಿ. ಇದು ಹೆಂಗಾಗ್ತದ್ರಿ? ಅತ್ತೆ ತಾಯಿ ಆಗೋದು, ಸೊಸಿ ಮಗಳಾಗೋದು ಇದೆಯಲ್ಲ, ಅದು ದೊಡ್ಡ ಕೆಲಸ. ಅದು ನೀವು ಹಿಂಗಾಗಿ ನೋಡ್ರಿ. ನೀವು ಯಾವಾಗ ನೋಡಿ ಸಂಜೆ ಆದಗಳನ್ನೇ ಗಂಡನ ಮನೆಗಿದ್ರು ಕೂಡ ತವ್ರ ಮನೆಗೆ ಫೋನ್ ಮಾಡಿ, ಯಮ್ಮ ಆರಾಮಿದ್ಯಾ? ಆಕಿ ನಿಮ್ಮಮ್ಮ ಅಂತಾಳ, ಏನು ಆರಾಮಿ ಏನು ಬಿಡವ್ಯವ, ನಿಮ್ಮ ಅಣ್ಣನ ಹೆಂಡ್ತಿ ನಾನು ಸರಿಯಾಗಿ ನೋಡ್ಕೊಳ್ಳು. ಮತ್ತು ನೀವು ಇಲ್ಲಿ ಸರಿಯಾಗಿ ನೋಡ್ಕೊಂಡ್ರೆ ಅವ್ರು ಸರಿಯಾಗಿ ನೋಡ್ಕೊಂತಾರೆ. ಯಾಕೆ ಈ ಮಾತು ಹೇಳ್ತಂದರೆ, ಇದನ್ನು ಅರ್ಥ ಮಾಡಿಕೋಬೇಕೇ ವಿನ ಇದನ್ನೆಲ್ಲ ಬಿಟ್ಟು ನಾವು ಏನಾದರೂ ಕೂಡ ತೊಂದರೆ ಆದರೆ ನೋಡಿ, ಆಕಳದಂತ ಅತ್ತಿ, ಗೋಕುಲದಂತ ಮಾವ, ಶ್ರೀಕೃಷ್ಣನಂತ ಪತಿರಾಯ, ಅವ್ರೇನು ಕೊಟ್ಟಿಲ್ಲ, ಇನ್ನೊಂದು ಅರ್ಧ ಗಂಟೆ ಮಾತಾಡೋ ಅಂತ ಹೇಳ್ಯಾರ. ಒಂದು ಅರ್ಧ ಗಂಟೆ ಮಾತಾಡ್ರಿ, ಟೈಮ್ ಭಾಳ ಅದ ಅಂತ ಹೇಳ್ಯಾರ. ಆಯಿತು, ಇಲ್ಲಿ ನೋಡ್ರಿ, ಆದರೆ ಏನಿಲ್ಲ, ಮುಗಿಸಂತ ಬಂದದ, ಇನ್ನೂ ವಿಷಯಕ್ಕೆ ಬಂದಿಲ್ಲ ನಾನು. ಆಯಿತು, ಮುಗಿಸ್ಬಿಡ್ತೀನಿ ನೋಡಿ. ಅಂದರೆ ಆಕಳಂತ ಅತ್ತಿ, ಗೋಕುಲಂತ ಮಾವ, ಶ್ರೀಕೃಷ್ಣಂತ ಪತಿರಾಯ ಬರಬೇಕು ಅಂತ ಹೇಳ್ತಾರೆ. ಎತ್ತಮ್ಮ ಮತ್ತು ಹೆಂಡತಿ, ಗಣಮಕ್ಕಳೇ, ಎತ್ತಮ್ಮ ಹೆಂಡತಿ 2 ಕಣ್ಣಿದ್ದಂಗೆ. ಹೆಂಡತಿಗೂ ನೋವು ಕೊಡಬೇಡಿ, ತಾಯಿಗೂ ನೋವು ಕೊಡಬೇಡಿ. ಯಾರ ಮನೆಯಾಗ ಹೆಂಡತಿ ಮತ್ತು ಎತ್ತಮ್ಮ ಅಳುತ್ತಾರೆ, ಅದು ಮನೆಯಲ್ಲ. ಆ ಕಾರಣಕ್ಕೆ ಅದನ್ನು ಬ್ಯಾಲೆನ್ಸ್ ಮಾಡುವಂಥ, ಅದಕ್ಕೆ ತುತ್ತ ಮುತ್ತ ಅಂತ ಪಿಕ್ಚರ್ ಇದೆ.
ತುತ್ತ ಮುತ್ತ ಅಂದರೆ ಅಮ್ಮನೆದ್ರ ನೀವೇನು ಮಾತಾಡಬೇಕು ಅದನ್ನೇ ಮಾತಾಡಬೇಕು, ಹೆಣ್ತಿದ್ರೆ ಏನು ಮಾತಾಡಬೇಕು ಅದನ್ನೇ ಮಾತಾಡಬೇಕು. ಈ ರೀತಿಯಾಗಿ ಒಂದಿಷ್ಟು ಗಂಡ ಹೆಣ್ತಿ ಜಗಳ ಬರ್ತದೆ. ಗಂಡ ಎಂಡರ ಜಗಳ ಗಂಧ ತೀಡಿದಂಗ ನಿಂಗಾಕ ನೀರು ಎರೆದಂಗ, ನಿಂಗಾಕ ನೀರು ಎರೆದಂಗ ಇರಿವಳೆಯು ಗಂಗವ್ವ ಸಾರಿ ಅರಿದಂಗ, ಗಂಗವ್ವ ಸಾರಿ ಅರಿದಂಗ. ಆಯ್ತು. ಇನ್ನು ಅಕ್ಕ ತಂಗಿಯರು ಅವಾಗ ಹೆಂಗಿದ್ರು ಈಗ ಹೆಂಗಿವೆ ಸ್ವಲ್ಪ ನೋಡಿ ನಾನು ಮಾತು ಮುಗಿಸ್ಬಿಡ್ತೀನಿ. ನನಗೆ ಇನ್ನೊಂದು ಸಲ ಪಾಪ ಇವ್ರು ಹೇಳಿದರು, ಅನ್ವರಿ ಬಸವರಾಜ ಪಾಟೀಲ್ ಅನ್ವರಿ, ಒಳಬಳ್ಳಾರಿಯಾಗಿ ಮಾತಾಡಿದ್ದೆ ನಾನು. ಎಲ್ಲರೂ ನಮಗೆ ಸಮಯವನ್ನು ಕೊಡದಿದ್ರೆ ವಿಷಯವನ್ನು ಮಂಡನೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ಒಂಚೂರು ಇಲ್ಲಿ ನೋಡಿಬಿಡಿ, ಅಕ್ಕನ ಇದೊಂದೇ ಕೇಳಿಬಿಡ್ರಿ. ಅಕ್ಕನ ಹೊಲದಾಗ ಮೆಕ್ಕಿಯ ಪಡದಾಗ ಗಕ್ಕನೆ ಬಾರೋ ಮಳೆರಾಯ, ಅಕ್ಕನ ಹೊಲದಾಗ ಮೆಕ್ಕಿಯ ಪಡದಾಗ ಗಕ್ಕನೆ ಬಾರೋ ಮಳೆರಾಯ, ಗಕ್ಕನೆ ಬಾರೋ ಮಳೆರಾಯ ನನ್ನಕ್ಕ ಮಕ್ಕಳ ತಾಯಿ ಮರಗುವಳು, ಮಕ್ಕಳ ತಾಯಿ ಮರಗುವಳು. ಇದರ ಅರ್ಥ ಅಕ್ಕನ ಹೊಲದಾಗ ಅಕ್ಕನ ಗದ್ದೆಗ ಮಳೆ ಬರಲಿ, ಮೆಕ್ಕಿ ತೆನಿ ಚೆಂದಾಗಲಿ, ಅಕ್ಕನ ಸಂಸಾರ ಚಲೋ ಆಗಲಿ ಅಂತ ತಂಗಿ ಆಡ್ತಿದ್ಲಂತ. ಈಗ ಅಕ್ಕ ತಂಗಿಯರು ಕೆಲವ್ರ ಮನ್ಯಾಗ ಕಸ ಬೆಳಗ್ಗೆ ಜಗಳ ಆಡ್ತಾವೆ. ನಮ್ಮೂರಾಗ ನಡೆದ ಘಟನೆ ಎಷ್ಟು ಚಂದದ ಕೇಳಿಬಿಟ್ಟು ಮಾತು ಮುಗಿಸ್ತೀನಿ ಗ್ಯಾರಂಟಿ. ನೋಡಿ, ಅಣ್ಣ ತಮ್ಮಂದಿರಿಬ್ಬರು ಅಕ್ಕ ತಂಗಿಯರನ್ನ ಮದುವೆ ಆಗಿದ್ರು. ಇದು ಒಂದೇ ಕೇಳಿಬಿಡ್ರಿ ಸರ್, ಮನಸ್ಸು ಕೊಟ್ಟು. ಅಕ್ಕ ತಂಗಿಯರಿಬ್ಬರು ಅಣ್ಣ ತಮ್ಮಂದಿರಿಗೆ ಮದುವೆ ಆಗಿದ್ರು. ಇಬ್ಬರು 10th ಪಾಸ್ ಆಗಿದ್ರು ಹುಡುಗಿಯರು. ಒಬ್ಬವ ಅಣ್ಣ ಒಕ್ಕಲ್ತನ ಮಾಡ್ತಿದ್ದ, ತಮ್ಮ ಸಾಲಿ ಮಾಸ್ತರ್ ಇದ್ದ, ಮಾನಿಗೆ ಹೋಗಿ ಬರ್ತಿದ್ದ. ನೋಡಿ ಭಾಳ ಚಂದ. ಮಾಸ್ತರ ಸಾಲಿಗೆ ಹೋಗಿ ಬರಾಗ ದಿನ ಹೆಣ್ತಿಗೆ 2 ಮೊಳ ಹೂವು ತೊಗೊಂಬರ್ತಿದ್ದ. ಮಾಸ್ತರ್ನ ಹೆಣ್ತಿ ಹೂವು ಇಟ್ಕೊಂಡು ತಿರುಗಾಡ್ತಿದ್ದ. ರೈತ ಬಂದ ಇಲ್ಲೆಲ್ಲ ರೈತರು ಮನೆ ಇದಿರಿ, ರೈತ ಬಂದ ನೇಗಿಲು ಹಾಕಿದ, ಊಟಕ್ಕೆ ಕೊಡಂದ. ಸಿಟ್ಟು ಬಂದಿತ್ತು ಹೆಣ್ತಿಗೆ, ನೀನು ಮಾಡ್ಕೊಂಡೇನಿ ಇದ್ರ ಬಾಕಬಾರ್ಲು ಬಡ್ಲಿ. ಒಮ್ಮೆನ ಹೂವು ತಂದೆ, ಅಲ್ಲಿ ಹುಡುಗ ಸಾಲಿ ಮಾಸ್ತರ್ ಹೆಂಗೆ ಹೆಣ್ತಿಗೆ ದಿನ ಹೂವು ತೊಗೊಂಬರ್ತಾನೆ. ಇವ ರೈತ ಅಂದ, ಏ ಹುಚ್ಚು ಕೋಡಿ, ಹಂಗೆಲ್ಲ ಅಪೇಕ್ಷೆ ಪಡಬಾರ್ದು, ಪಾಲಿಗೆ ಬಂದದ್ದು ಪಂಚಾಮೃತ, ಮಲ್ಲಿದು ಮಲ್ಲಿಗೆ, ಎಲ್ಲಿದೆ ಅಲ್ಲಿಗೆ. ಮಲ್ಲಿ ಮಾಡ್ತಾಳಂತ ಎಲ್ಲಿ ಮಾಡಿದ್ರೆ ಯಾವಕ್ಕಿನ ಕಾಲಾಗ ಪಿಲ್ಲಿ ಕಳ್ಕೊಂಡು ಹೋಗಿದ್ಲಂತೆ. ಆ ಕಾರಣಕ್ಕೆ ಅವ ಹೇಳ್ತಾನೆ, ರೈತ ಭಾರಿ ಹೊರಟಲ್ವಾ, ಅವ ಹೇಳ್ತಾನೆ, ಮನಸ್ಸಿದ್ದಕ್ಕೆ ಪ್ರಯತ್ನ ಮಾಡ್ತಾನೆ. ಮರುದಿವ್ಸ ಮತ್ತೆ ಮಾಸ್ತರ್ ಹೂವು ತೊಗೊಂಬರ್ತಾನೆ. ಹೆಣ್ತಿ ಮುಖ ಎಲ್ಲ ತೊಳ್ಕೊಂಡು ಏನೇನು ಬಡ್ಕೋಬೇಕು ಎಲ್ಲ ಬಡ್ಕೊಂಡು ಹೂವು ಇಟ್ಕೊಂಡು ರೈತನ ಹೆಣ್ತಿ ಮುಂದಾನೆ ಹಿಂಗ ಮಾಡ್ಕೊಂಡು ತಿರುಗಾಡ್ತಾಳೆ, ಮತ್ತಿಟ್ಟು ಕಲಿಸ್ಲಂತ. ರೈತ ಬಂದ, ನೇಗಿಲು ಹಾಕಿದ, ಊಟಕ್ಕೆ ಕೊಡಂದ. ಸಿಟ್ಟು ಬಂದಿತ್ತು, ಊಟಕ್ಕೆ ಕೊಡೋದಿಲ್ಲ, ಪಾಠಕ್ಕೆ ಕೊಡೋದಿಲ್ಲ, ಹೂವು ತರ್ಬೇಕು ಒಂದು, ಇಲ್ಲಂದ್ರ ಬ್ಯಾರೆ ಆಗ ಬಂದ್ಲ. ನಾ ಮೊನ್ನೆ ಊರಿಗೆ ಹೋಗಿದ್ದೆ, ರೈತ ಸಿಕ್ಕ. ರೈತನ ಕೇಳಿದೆ, ಏನಪ್ಪ ಆರಾಮನಂತ ನಾ ಇಷ್ಟೇ ಕೇಳಿದೆ. ಆರಾಮಿಲ್ಲ ಪರಾಮಿಲ್ಲ ಅಂದವ. ಅದಕ್ಕಂತ ನಾ ಕೇಳ್ತೀನಿ, ನಿಮ್ಮಂಥವ್ರು ಅಕ್ಕಿ ಕಾಳು ಹಾಕಿದ್ರೆ ಹೆಂಗೆ ಆರಾಮಿರ್ತೀವಿ ಅಂದವ. ನಾನು 2 ಸಲ ಕೈ ಮುಟ್ಕೊಂಡು ನೋಡಿದೆ. ನಂದೆಂಥ ಪಾಪದ ಕೆಲಸ. ನಗಬೇಕ್ರಿ, ಇತ್ತೀಚೆಗೆ ನಗು ಸಂಬಂಧಿನೇ ಕಡಿಮೆ ಆಗ್ಯಾರ, ಬರೀ ಅಳು ಸಂಬಂಧಿನೇ ತುಂಬ್ಯಾರ. ನಗುವುದು ಭೋಗ, ನಗಿಸುವುದು ಯೋಗ, ನಗದಿರುವುದು ರೋಗ. ಕೆಲವೊಂದು ನಗದಿಲ್ಲ, ಏನು ಕಟ್ಕೊಂಡು ಸಾಯ್ತೇವ ನಾವು. ಕತ್ತಿ ನಾಯಿ ಹಂದಿಗೆ ನಗಕ್ಕೆ ಬರೋದಿಲ್ಲ. ಈ ಜಗತ್ತಿನಲ್ಲಿ ಮಾತನಾಡಲು ನಗಲು ಅಳಲು ಬರುವಂಥ ಏಕೈಕ ಪ್ರಾಣಿ ಮನುಷ್ಯ ಒಬ್ಬವನೇ. ಅವ ರೈತ ಸರ್ ಗಮತ್ ಮಾಡಿದ್ದೆ ರೀ, ಜೋಕ್ ಮಾಡಿದೆ ಅಂದ. ಏನಾಯ್ತಲ್ಲ ಅಂತ ನಾ ಕೇಳಿದೆ. ನಾವು ಅಣ್ಣ ತಮ್ಮರು ಬೇರೆ ಆದ್ವಿ ಅಂದ. ಎದಕ್ಕೆ ಬೇರೆ ಆಯ್ತು ಅಂತ ನಾ ಕೇಳಿದೆ. ಇರೋದೇ ಆ ರಂಕಣ ಮನೆ ಹೆಂಗಲಿ ಅಂತ ನಾ ಕೇಳಿದೆ. ಅದೇ ಆ ರಂಕಣದಾಗ ಇಟ್ಟಂಗೆ ಎಳ್ಳು ಏರಿಸ್ಬಿಟ್ಟಿವ್ರಿ, ಅವ ಅಣ್ಣ ಕಡೆ ತಮ್ಮ ಈ ಕಡೆ ಅಂದ. ಎದಕ್ಕಂತ ನಾ ಕೇಳ್ತೀನಿ, 2 ಮೊಳ ಹೂವನೇ ಗದ್ದಲ ಮಾಡಿತಂದ. ಯವ್ವ ತಾಯಂದಿರೇ, ಈ ಕತಿ ಯಾಕೆ ಹೇಳಿನಂದ್ರೆ, ತಾ ಮುಡಿದ ಮಲ್ಲಿಗೆ ಒಂದಿಷ್ಟು ಅವಳೊಂದಿಷ್ಟು ಮುಡಿಯಲಿ ಎಂದು ಕೊಟ್ರ ಆ ಮನೆ ಒಡಿತಿತ್ತ. ಕಾಗಿ ಕೋಳಿಗಳು ಹಂಚಿಕೊಂಡು ತಿಂತವೆ ಅಂತ ಬಸವಣ್ಣ ಹೇಳ್ಯಾರೆ. ಊರ ಮುಂದ ಹಾಲು ಹಳ್ಳ ಹರಿಯುತ್ತಿರಲಿ, ಬಿಜ್ಜಳನ ಭಂಡಾರ ಎನಗೆ ಕೈಯ ಅಂತಾನೆ ಹಣಕಾಸಿನ ಮಂತ್ರಿ ಬಸವಣ್ಣ. ಇಲ್ಲೇ 5 ಲಕ್ಕಮ್ಮ. ನಮ್ಮ ರಾಯಚೂರು ಜಿಲ್ಲೆಯೆಲ್ಲ ಹೆಮ್ಮೆ ಪಡ್ಬೇಕು ನೀವೆಲ್ಲ. ಆಸೆ ಎಂಬುದು ಅರಸರಿಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಅಜಾತರಿಗಲ್ಲದೆ ಯಮದೂತರಿಗುಂಟೆ ಅಯ್ಯ. ಈ ಸಕ್ಕಿ ಆಸೆ ನಿಮಗೇಕೆ, ಇದು ಈಶ್ವರನಿಗೆ ಸಲ್ಲದ ಬೋನ, ಅಲ್ಲೇ ಚೆಲ್ಲಿ ಬನ್ನಿ ಅಂತಾಳೆ. ಆ ರೀತಿ ಆಗಬೇಕು.
ಹೆಣ್ಮಕ್ಳು ಗಂಡ್ಮಕ್ಳು ದಯಮಾಡಿ ತಾರತಮ್ಯ ಮಾಡಬಾರ್ದು. ಮತ್ತೆ ಒಂದು ರಿಕ್ವೆಸ್ಟು, ಎರಡೇ ಮಾತು ನಂದು. ಈ ವೇದಿಕೆ ಮೂಲಕ ಸಂದೇಶ ಕೊಡೋದು ಒಂದೇ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಎರಡನೇದ್ದು, ಹೆಣ್ಣಿರಲಿ ಗಂಡಿರಲಿ ತಾರತಮ್ಯ ಮಾಡಬೇಡಿ. ಎಲ್ಲರ ಮನೆಗೆ ಇದೇ ಮಾಡಕತ್ತೀರಿ. ಎಷ್ಟೆಲ್ಲ ಬೆಳೆದ್ರು ಕೂಡ ಕಂಪ್ಯೂಟರ್ ಯುಗದಲ್ಲಿ ಸೊಸಿ ಅಡ್ಯಾಕೆ ಹೋಗಿರ್ತಾಳೆ, ಆ ಕಡೆಯಿಂದ ಫೋನ್ ಬರ್ತದೆ. ಫೋನ್ ಬಂದ ತಕ್ಷಣ ನಾವು ಕೇಳೋ ಮಾತು ಒಂದೇ, ಹೆಣ್ಣ ಗಂಡ. ಇದು ಯಾಕೆ ಕೇಳ್ಬೇಕ್ರಿ? ಎದಕ್ಕೆ ಕೇಳಬೇಕು? ಒಟ್ಟು ಹೆರಿಗೆ ಚೆನ್ನಾಗಾಗಿದೆ, ಮಗು ಚೆನ್ನಾಗಿದೆಯಲ್ಲ ಅಂತ ಕೇಳಬೇಕಿವನ ಹೆಣ್ಣ ಗಂಡ ಅಂತ ಕೇಳ್ತೀವಿ ಅಂದರೆ? ನಿಮ್ಗೆ ಗೊತ್ತಿರಲಿ, ವಿಧಾನಸೌಧದ ಅಧಿವೇಶನದಲ್ಲಿ ಶಶಿಕಲಾ ಜೊಲ್ಲೆ ಅಂತ ನಿಮ್ಗೆ ಗೊತ್ತಿರ್ಬೋದು, ಶ್ರೀಮತಿ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ಅಧಿವೇಶನದಾಗ ಒಂದು ಮಾತು ಹೇಳ್ತಾರೆ, ಒಂದು ವಚನ ಹೇಳ್ಯಾರ. ಅದನ್ನು ಪಠಿಸಿ ನಾನು ಮಾತನ್ನು ಮುಗಿಸ್ತೀನಿ. ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತು ಎನ್ನುವರು. ಆ ಅಮ್ಮ ಹೇಳಿದ್ದೆ, ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತು ಎನ್ನುವರು, ಗಂಡು ಹುಟ್ಟಿದರೆ ಪೇಡೆ ಹಂಚುವರು. ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು, ಗಂಡು ಹುಟ್ಟಿದರೆ ದೊರೆ ಬಂದ ಎನ್ನುವರು. ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಎನ್ನುವರು, ಗಂಡು ಹುಟ್ಟಿದರೆ ಹೊನ್ನು ಬಂದಿತು ಎನ್ನುವರು. ಗಂಡಸಿಗೆ ಸರಿಸಮಾನಾಗಿ ದುಡಿಯುವವಳು ಹೆಣ್ಣು, ಅಂದಿನ ಕಿತ್ತೂರು ರಾಣಿ ಚೆನ್ನಮ್ಮ, ಇಂದಿನ ನಿರ್ಮಲಾ ಸೀತಾರಾಮನ್ ಹೆಣ್ಣು. ಅಂದಿನ ಒಣಕಿ ಓಬವ್ವ ಕೂಡ ಹೆಣ್ಣು, ಇಂದಿನ ಸಾಲು ಮರದ ತಿಮ್ಮಕ್ಕ ಕೂಡ ಹೆಣ್ಣು. ಹೆಣ್ಣಲ್ಲದೆ ಗಂಡು ಬಂದಿದ್ದಾದರೂ ಹೇಗೆ? ಎಂಥ ಮಾತ್ರಿ ಅದು? ಹೆಣ್ಣಿಲ್ಲದೆ ಗಂಡು ಬಂದಿದ್ದಾದರೂ ಹೇಗೆ? ಕುವರನಾದಡೆ ಇಗ್ಗೇನು, ಕುವರಿಯಾದಡೆ ಕುಗ್ಗೇನು, ಹೆಣ್ಣು ಕುಲದ ಹುಣ್ಣು ಎಂದು ಹೇಳುವ ಕಣ್ಣು ಕಾಣದ ಅಣ್ಣಗಳಿರ, ನಿಮ್ಮನ್ನು ಎತ್ತವಳು ಒಬ್ಬ ಹೆಣ್ಣಲ್ಲವೇ? ಈ ರೀತಿ ಸಂಚಿ ಹೊನ್ನಮ್ಮ ನಮಗೆ ಪ್ರಶ್ನೆ ಮಾಡ್ತಾಳೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಬಗ್ಗೆ, ಮೊದಲ ರಾಷ್ಟ್ರಪತಿ ಪ್ರತಿಭಾ ಪಾಟೀಲು, ಮೊದಲ ಪೊಲೀಸ್ ಅಧಿಕಾರಿ ಕಿರಣ್ ಬೇಡಿ, ಅಂತರಿಕ್ಷಯಾನಿ ಕಲ್ಪನಾ ಚಾವ್ಲಾ, ಸಾವಿತ್ರಿ ಬಾಪುಲೆ, ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ, ಸುಧಾಮೂರ್ತಿ, VS ರಮಾದೇವಿ, ಜಯಲಲಿತಾ, ಶೀಲಾ ದೀಕ್ಷಿತ್, ಉಮಾಭಾರತಿ, ಸುಷ್ಮಾ ಸ್ವರಾಜ್, ಬಚೇಂದ್ರ ಪಾಲ್, ಮೊಟ್ಟ ಮೊದಲ ಬಾರಿಗೆ ಎವರೆಸ್ಟ್ ಶಿಖರ ಏರಿದಂಥ ಮಹಿಳೆ ಬಚೇಂದ್ರ ಪಾಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಯಾವತಿ, ಉಮಾಶ್ರೀ, VS ಸುಬ್ಬಲಕ್ಷ್ಮಿ, ಲತಾ ಮಂಗೇಶ್ಕರ್, ಗಂಗೂಬಾಯಿ ಆನಗಲ್, ಸುಭದ್ರಮ್ಮ ಮನ್ಸೂರ್, ಅನುಪಮಾ ನಿರಂಜನ್, ಶಾಂತಾದೇವಿ ಮಾಳವಾಡ್, ಗೀತಾ ನಾಗಭೂಷಣ್, PT ಉಷಾ, ಕರ್ಣಂ ಮಲ್ಲೇಶ್ವರಿ, ಇವರೆಲ್ಲರೂ ಮಹಿಳಾ ಸಾಧಕಿಯರಲ್ವೇ? ಒಂಚೂರು ಹೆಣ್ಣು ಗಂಡು ಅನ್ನುವಂಥ ಮಾತನ್ನು ಯಾರೂ ತಾರತಮ್ಯ ಮಾಡಬಾರ್ದು. ಹಿಮಾಲಯಕ್ಕೆ ನೆಗಡಿ ಬಂದೊಡೆ ಹೋಗಿ ಮೂಗುರಿಸುವರು ಯಾರು? ಆಯಿತು, ಮುಗೀತು. ಹಿಮಾಲಯಕ್ಕೆ ನೆಗಡಿ ಬಂದೊಡೆ ಹೋಗಿ ಮೂಗುರಿಸುವರು ಯಾರು? ಸಮುದ್ರಕ್ಕೆ ನೀರಿಡಿಕೆಯಾಗಿದೆ ಎಂದರೆ ಹೋಗಿ ನೀರು ಕುಡಿಸುವರು ಯಾರು? ಚಂದ್ರನಿಗೆ ಚಳಿಯಾಗಿದೆ ಎಂದರೆ ಹೋಗಿ ಕಂಬಳಿ ಒದಿಸುವರು ಯಾರು? ಸೂರ್ಯನಿಗೆ ಶೆಕೆಯಾಗಿದೆ ಎಂದರೆ ಹೋಗಿ ಗಾಳಿ ಬೀಸುವರಾರು? ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠ ಪ್ರಾಣಿಯಾದ ಮನುಷ್ಯನೇ ತಪ್ಪು ಮಾಡಿದ್ರೆ ಈ ಜಗತ್ತಿನಾಗ ತಿದ್ದೋರು ಯಾರಿಲ್ರಿ? ನಿಮ್ಮರಿವೇ ನಿಮಗೆ ಗುರು, ನನ್ನರಿವೇ ನನಗೆ ಗುರು. ಸ್ವೀಕರಿಸಲು ಅರ್ಹವಾದ ವಿಚಾರಗಳನ್ನು ಸ್ವೀಕರಿಸಿ ನಿಮ್ಮ ಮನೆಯನ್ನು ಕಟ್ಟಬೇಕು, ನಿಮ್ಮ ಮನಸ್ಸನ್ನು ಕಟ್ಟಬೇಕು. ತಿಂದ ಮೊಲೆ ತಂದ ಮಾಲೆ, ಬೆಸೆದ ಬಂಧುವನ್ನು ಯಾರೂ ಮರೆಯದಿರಿ ಎನ್ನುವಂಥ ಮಾತನ್ನು ಹೇಳ್ತಾ, ಕರೇಗುಡ್ಡದ ಮಠ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಶಾಂತವಾಗಿ ಕೇಳಿದ ತಮಗೂ ಧನ್ಯವಾದಗಳು.